ಈ ವಿಷಯ ನಮಗ್ ಗೊತ್ತೇ ಇರ್ಲಿಲ್ಲ. ಇನ್ನಿದೆಲ್ಲ ನಮಗ್ ಸಾಕಾಯ್ತು. ಇದನ್ನೆಲ್ಲ ನಾ ಅವಳಿಗೆ ಹೇಳೋಣ ಅಂತಿದ್ದೆ. ಆ ಗಂಗಪ್ಪ ಅವನ ಜಾಗದಲ್ಲಿರೋವರೆಗೂ ಪರವಾಗಿಲ್ಲ, ಅಲ್ಲಿವರೆಗೂ ಸರಿನೇ. ಇನ್ ಯಾವುದೇ ರೀತಿ ಕಾರಣಕ್ಕೂ ನಮ್ಮನೆಗೆ ಬರೋದ್ ಬೇಡ. ಮಾಮ, ನನಗೆ ನಿಮ್ಮ ಹತ್ರ ಒಂದು ವಿಷಯ ಕೇಳೋದಿತ್ತು. ಈಗ ಮತ್ತಿನ್ನೇನು? ಈಗ ನೋಡಿ ಮಾಮ, ಅವಳ ಅತ್ತೆ ಮನೆಗೆ ಹೋದ್ ಸರಿ ಕಾಣ್ತಿಲ್ಲ ನನಗೆ. ಅವಳ ಭೇಟಿ ಕೂಡ ಆಗಿದೆ, ಆದ್ರೆ ಅವ್ರ ಅತ್ತೆ ಮಾವನ ಜೊತೆ ಸ್ವಲ್ಪ ಮಾತಾಡ್ ನೋಡ್ಲಾ? ಅಂದ್ರೆ ಅವ್ರಿಗೆ ಸ್ವಲ್ಪ ತಿಳಿಸಿ ಹೇಳ. ನಾನು ಏನ್ ಹೇಳ್ತೀರ ಮಾಮ ನೀವು? ಮಾಮ, ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಆದ್ರೆ ಇವ್ರು ಹೇಳ್ತಿದ್ದಾರೆ ಅವ್ರ ಅತ್ತೆ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬರೋಣ ಅಂತ. ಅಲ್ಲಿ ಹೋದ್ರೆ ಏನು ತೊಂದರೆ ಇಲ್ಲ, ಆದ್ರೆ ಅವರು ನಿಮ್ ಮಾತನ್ನ ಕೇಳ್ತಾರೆ ಅಂತ ಅನ್ಸೋದಿಲ್ಲ. ನೀವು ಏನೆಲ್ಲ ಅವ್ರಿಗೆ ತಿಳಿಸಿ ಹೇಳಕ್ ಪ್ರಯತ್ನ ಮಾಡ್ತೀರಾ, ಆದ್ರೆ ಅವ್ರ ತಲೆಯಲ್ಲಿ ಹೋಗುತ್ತೆ ಅಂತ ನನಗನ್ಸೋದಿಲ್ಲ. ಅವ್ರ ತಲೆಯಲ್ಲಿ ಯಾವಾಗಲೂ ಗಂಗಪ್ಪನ ಭೂತ ಇರುತ್ತೆ. ಆ ಗಂಗಪ್ಪ ಏನ್ ಹೇಳ್ತಾನೆ ಅದನ್ನೇ ಕೇಳ್ತಾರವ್ರು, ಹಾಗೆ ನಡ್ಕೋತಾರ. ಅದಕ್ಕೆ ನೀವು ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಸಮಯ ಬಂತು ಅಂದ್ರೆ ಅವಳಾಗಿನೇ ಇಲ್ಲಿಗೆ ಬರ್ತಾಳೆ ನೋಡಿ. ನೀವು ಮನೇಲಿ ಯಾರಾದ್ರೂ ಇದೀರಾ? ಈಗ ಯಾರು ಬಂದ್ರು? ಓ ಸರಿ, ಯಾಕೆ ಇವತ್ ಯಾವ ವಿಚಾರಕ್ಕೆ ಇಲ್ಲಿಗೆ ಬಂದಿದ್ದೀರಾ? ಅದ್ ಹಾಗಲ್ಲ ಅಕ್ಕ, ನಾನ್ ನಿಮ್ಗೆ ಬೆಳಿಗ್ಗೆ ಹೇಳಿದ್ದೆ ಅಲ್ವಾ, ಸರು ಅವ್ರ ಅಪ್ಪ ಅಮ್ಮ ಬಾಳು ಮಾಮ ಅವ್ರು ಬಿಡಾರಕ್ ಹೋಗಿದ್ದಾರೆ ಅಂತ. ಸರಿ, ಮತ್ತೆ ನಾಳೆ ಬೆಳಿಗ್ಗೆ ಮಾಮ ಅವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ. ನಮ್ ಜೊತೆ ಸರು ಮತ್ತೆ ಬಾವನವರು ಬಂದ್ರೆ ಒಟ್ಟಿಗೆ ಹೋಗ್ಬೋದು. ಅಯ್ಯೋ ಅಕ್ಕ, ನಾವು ಬಾಡು ಮಾಮ ಅವ್ರು ಬಿಡಾರಕ್ ಹೋಗ್ ಬಂದ್ವಿ. ಅರೆ ಏನ್ ಮಾತಾಡ್ತಿದ್ಯಾ ರಮೇಶ? ಈ ವಿಷಯ ಹೇಳಲಿಲ್ಲ ನೀನ್ ನಮ್ಗೆ. ಏನ್ರಪ್ಪ, ನಮ್ ಮನೇಲಿ ಜಗಳ ಮಾಡ್ಸೋಣ ಅಂತ ಇಬ್ರು ಇಲ್ಲಿಗೆ ಬಂದಿದ್ದೀರಾ? ಇಲ್ಲ 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 ಅಲ್ವಾ? ಮತ್ತೆ ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ, ನಮ್ಮನೆ ಕಡೆ ಗಮನ ಕೊಡೋ ಅವಶ್ಯಕತೆ ಇಲ್ಲ. ಮತ್ತೆ ನಾನೇ ಇವ್ರನ್ನ ಬಾಳು ಮಾಮನ್ ಬಿಡಾರ ಕಳಿಸಿದ್ದೆ, ಇವ್ರ ಅಪ್ಪ ಅಮ್ಮಂದು ಅಲ್ಲಿ ಏನ್ ವಿಚಾರ ನಡೆದಿದೆ ಅಂತ ತಿಳ್ಕೊಳಕ್ಕೆ. ಮತ್ ನೋಡೋ, ಇನ್ನೊಂದ್ಸಲ ನಾನು ಇವ್ರನ್ನ ಅಲ್ಲಿಗೆ ಕಳಿಸೋದಿಲ್ಲ. ಅಯ್ಯೋ, ಇದೆಲ್ಲ ನಮಗ್ ಗೊತ್ತಿರ್ಲಿಲ್ಲ. ನಾನು ಗಂಗಪ್ಪ ಹತ್ರ ಹೋಗ್ತೀನಿ. ಇದುವರೆಗೂ ಅವನೇ ನನಗೆಲ್ಲದಕ್ಕೂ ಸಹಾಯ ಮಾಡಿರೋದು. ನಮಗೆ ಈಗ ಬಾಳು ಮಾಮನ್ ವಿಚಾರ ನಮ್ಮ ಮನೇಲಿ ಬೇಡ. ಅಕ್ಕ, ಮಾಮ ಅವರು ಸಾಕ್ಷಾತ್ ದೇವ್ರಿದ್ದಂಗೆ, ಅವರಿಂದಾಗಿ ಎಷ್ಟು ಜನರ ಕೆಲಸ ಆಗಿದೆ. ಅದೇನೇ ಇರ್ಲಿ, ಅವಳ ಅಪ್ಪ ಅಮ್ಮ ಅಲ್ಲಿ ಕೆಲ್ಸದ ಸಲುವಾಗಿ ಹೋಗಿದ್ದಾರೆ ಅಲ್ವಾ? ನಾನ್ ಹೇಳ್ತೀನಿ, ಆ ಕೆಲ್ಸ ಆಗೋದಿಲ್ಲ. ಮತ್ತೆ ಆ ಬಾಳು ಮಾಮನ್ನ ಈ ಊರಿಂದ ಹೊರಗಡೆ ಹೋಗ ಹಾಗೆ ಮಾಡ್ತೀನಿ. ಅಲ್ವೇ ಏನೇ ಮಾತಾಡ್ತಿದ್ಯಾ ನೀನು? ಒಳ್ಳೇದಲ್ಲ ಇದೆಲ್ಲ. ನಾನ್ ಏನ್ ಹೇಳ್ತೀನೋ ಅದೇ ಆಗೋದು. ನೀವು ಸುಮ್ಮನೆ ನೋಡಿ, ನಾನು ಗಂಗಪ್ಪನ ಆಣೆ ಮಾಡಿ ಹೇಳ್ತೀನಿ. ಮಾಮ, ಮಗಳ ಜೀವನ ಇನ್ನು ಯಾವಾಗ ಸರಿ ಹೋಗೋದು? ಅವಳ ಅತ್ತೆ ಅವಳಿಗೆ ತುಂಬಾ ತೊಂದರೆ ಕೊಡ್ತಾರೆ. ಅವಳನ್ನ ಇಲ್ಲಿ ನೋಡಿದ್ಮೇಲೆ ನನ್ ಜೀವಕ್ಕೆ ಸ್ವಲ್ಪ ಸಮಾಧಾನ ಆಯ್ತು. ಮಗಳೇ, ಮಾಮನ ಬಿಡಾರದ ದಾರಿ ಅಂದ್ರೆ ದೇವರ ಮನೆಯ ಬಾಗಿಲಿದ್ದಂಗೆ. ಮಾಮ, ಮಗಳು ಭೇಟಿ ಆಯ್ತು, ಅಳಿಯಂದ್ರು ಕೂಡ ಭೇಟಿ ಆದ್ರು. ಈಗ ತುಂಬಾ ಚೆನ್ನಾಗಿದೆ ಅನಿಸ್ತಿದೆ ಮಾಮ. ಈಗ ನೀವೇನು ಯೋಚನೆ ಮಾಡಬೇಡಿ, ನೀವು ಬಿಡಾರಕ್ ಬಂದಿದ್ದೀರಲ್ವಾ, ನೀವು ಆರಾಮಾಗಿರಿ. ಮಾಮ, ನನ್ ಮಗಳ ಜೀವನ ಇನ್ನು ಯಾವಾಗ ಸರಿ ಹೋಗೋದು? ಈಗ ಅದು ಹೇಗೆ ಇದು ಹೇಗೆ ಅಂತ ಚಿಂತೆ ಮಾಡ್ತಾ ಕೂತ್ಕೋಬೇಡ, ನೋಡ್ತಾ ಹೋಗು ಏನಾಗುತ್ತೆ ಅಂತ. ನಾನ್ ನಿನಗೊಂದ್ಸಲ ಹೇಳಿದ್ದೀನಲ್ವಾ, ಎಲ್ಲ ಹಾಗೆ ಆಗುತ್ತೆ. ಇದು ನನ್ನ ಶಬ್ದಗಳು, ಸುಳ್ಳಾಗೋದಿಲ್ಲ.
ಹುಡುಗಿ ಮಹಾದೇವನ ಭಕ್ತಿ ಮಾಡಿದಾಳೆ. ಅದೇನ್ ಹಾಗೆ ಸುಮ್ಮನೆ ಹೋಗ್ಬಿಡುತ್ತಾ? ಅವಳ ಹತ್ರ ಪುಣ್ಯದ ಗಂಟಿದೆ. ಅರೆ, ಪುಣ್ಯ ಇದೆ ಅಂತ ತಾನೇ ಮಾಮ ಅವಳಿಗೆ ಆಶೀರ್ವಾದ ಮಾಡಿರೋದು. ಮಾಮ, ಅವ್ರ ಮನೆಯಲ್ಲಿ ಅವ್ರ ಅತ್ತೆ ತುಂಬಾ ತೊಂದರೆ ಕೊಡ್ತಾರೆ. ಅವಳ ಮುಖ ಎಲ್ಲ ಇಳಿದು ಹೋಗಿದೆ. ಅದೇನು ಅಂತ ಅವಳು ಹೇಳೋದು ಇಲ್ಲ. ಆದ್ರೆ ನನ್ನ ತಾಯಿ ಅಲ್ವಾ, ಅವಳ ಸಂಕಟ ಅರ್ಥ ಆಗುತ್ತೆ. ಅಯ್ಯೋ ಮಾಮ, ಅವ್ರ ಅತ್ತೆ ವಂಶಕ್ಕೆ ವಾರಸ್ದಾರ ಕೊಟ್ಟಿಲ್ಲ ಅಂತ ಅವಳು ತುಂಬಾ ತೊಂದರೆ ಕೊಡ್ತಿದ್ದಾಳೆ. ಅವಳನ್ನ ನಾವು ತುಂಬಾ ಕಷ್ಟಪಟ್ಟು ಸಾಕಿದೀವಿ ಮಾಮ. ಅವಳು ತೊಂದರೆ ಪಡೋದನ್ನ ನೋಡಕ್ಕಾಗ್ತಿಲ್ಲ. ಮಾಮ, ರಾತ್ರಿ ಕಣ್ಣು ನಿದ್ದೆ ಹತ್ತೋದೇ ಇಲ್ಲ. ಎಷ್ಟೊತ್ತಾದ್ರೂ ನಿದ್ದೆ ಬರಲ್ಲ. ತುಂಬಾ ಕಸ್ವಿಸಿ ಆಗ್ತಿರುತ್ತೆ. ಮಗಳು ಹೇಗಿದ್ದಾಳೋ ಅನ್ನೋ ಚಿಂತನೆ ಕಾಡುತ್ತೆ. ಅವಳು ಹೇಗಿದ್ದಾಳೋ, ಅವಳಿಗೆ ಏನ್ ತೊಂದರೆ ಆಗ್ತಿದ್ಯೋ, ಅವಳು ಏನಾರ ತಿಂದ್ಲೋ ಇಲ್ವೋ, ಅದೇ ಯೋಚನೆ ಆಗ್ತಿರತ್ ನನಗೆ. ಅವಳನ್ನ ನೀವು ನೋಡ್ಕೋತೀರಾ ಅಲ್ವಾ ಮಾಮ? ಇಲ್ಲಿ ನೋಡಿ, ನಿಮ್ಮ ಮಗಳು ತುಂಬಾ ಸಹನಶೀಲಳು. ಅವಳು ಮಹಾದೇವನ ಭಕ್ತಿ ಮಾಡಿದಾಳೆ. ಈಗಿನ್ನು ಅವಳು ನನ್ನ ಮುಂದೆ ಬಂದು ಹೋಗಿದ್ದಾಳಲ್ವಾ, ನಾನ್ ನಿಮ್ಗೆ ಹೇಳ್ತಿದ್ದೀನಿ, ಇನ್ನು ಮುಂದೆ ಅವಳ ಸಂಪೂರ್ಣ ಜವಾಬ್ದಾರಿ ನನ್ನದಾಗಿರುತ್ತೆ. ನೀವೇನು ಚಿಂತೆ ಮಾಡಬೇಡಿ. ಅವಳ ಸಂಸಾರ ಸುಖದಿಂದ ಕೂಡಿರುತ್ತೆ. ನೀವು ನಿಮ್ಮ ಏಕಾದಶಿ ಉಪವಾಸವನ್ನ ಮಾಡಿ, ಪಂಡ್ರಾಪುರ ಯಾತ್ರೆ ಮಾಡಿ, ಭಗವಂತನ ನಾಮಸ್ಮರಣೆ ಮಾಡಿ. ಯಾಕೆ ನೀವು ಇದ್ರಲ್ಲಿ ಸಿಕ್ಕಾಕೊಳ್ತೀರಾ? ಮಾಮ, ಮಗಳ ಸಂಸಾರ ಸುಖವಾಯ್ತು ಅಂತಂದ್ರೆ ಅದಷ್ಟೇ ಸಾಕು ನನಗೆ. ಬೇರೆ ಇನ್ಯಾವ ಆಸೆನೂ ಇಲ್ಲ. ಅಲ್ಲ ಮೊಮ್ಮಗಳೇ, ಹೀಗೆಲ್ಲ ನೀನ್ ಯಾಕೆ ಮಾತಾಡ್ತೀಯ? ನಿನಗೆ ಇನ್ನೂ ಸಾಕಷ್ಟು ಆಯಸ್ಸಿದೆ. ಮತ್ತೆ ನಿನಗೆ ಇನ್ನ ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕಲ್ವಾ? ನಿಜನಾ ಮಾಮ? ಅಲ್ಲಮ್ಮ, ನನಗೆಲ್ಲ ಕಣ್ಣಿಗೆ ಕಾಣುತ್ತದಲ್ವಾ? ಹೇ ದತ್ತು, ರಾತ್ರಿ ಅಡಿಗೆ ಆಗಿದೆ ಅಲ್ಲನಪ್ಪ? ಹೌದು ಮಾಮ, ತಯಾರಾಗಿದೆ. ನೀವಿಬ್ರು ಹೋಗಿ ಊಟ ಮಾಡಿ. ಮತ್ತೆ ಈಗ ಹೋಗುವ ಅವಸರ ಮಾಡಬೇಡಿ. ರಾತ್ರಿ ಆಗಿದೆ ಈಗ. ನೀವು ಬಿಡಾರ್ದಲ್ಲೇ ಉಳ್ಕೊಳ್ಳಿ. ಏನು, ಎಲ್ಲ ಕೆಲಸ ಮಾಡಿ ಮುಗಿಸಿ ಹೋಗಿ. ಆಯ್ತು ಮಾಮ. ಏನ್ರಪ್ಪ, ಇಬ್ರು ಬಂದಿದ್ದೀರಾ? ಅಣ್ಣ, ಸ್ವಲ್ಪ ಮಾತಾಡೋದಿತ್ತು. ಮಾತಾಡಿ ಮತ್ತೆ. ಆದ್ರೆ ಅವಳು ಮನೆಯಲ್ಲೇ ಇದ್ದಾಳಲ್ಲ, ಇದ್ರ ಮಧ್ಯದಲ್ಲಿ ಬರ್ಬೋದವಳು. ಇಲ್ಲ, ಅದನ್ನ ನೋಡ್ಕೊಂಡೇ ಬಂದ್ವಿ. ಸರಿ, ಅದೇನು ಅಂತ ಹೇಳಿ. ಅಣ್ಣ, ನಾವು ಮಧ್ಯಾಹ್ನ ಬಿಡಾರದಿಂದ ಮನೆಗೆ ಬರ್ತಾ ಇದ್ದಾಗ ದಾರಿ ಮಧ್ಯೆ ನಮ್ಗೆ ಗಂಗಪ್ಪ ಸಿಕ್ಕಿದ್ದ. ಆ ಗಂಗಪ್ಪ ನಮ್ಮ ಮನೆಗೆ ಹತ್ತಿರುವಂತ ಒಂದು ದೊಡ್ಡ ಪೀಡೆ. ಅಷ್ಟಕ್ಕೋನ್ ಏನಂತ ಹೇಳ್ದ? ಅಣ್ಣ, ಅವನ್ ಹೇಳ್ತಾ ಇದ್ದ ನೀವು ಮಾಮ ಅವ್ರ ಹತ್ರ ಹೋಗೋದನ್ನ ನಿಲ್ಸಿ ಅಂತ. ನನ್ನ ಹತ್ರ ಬನ್ನಿ, ನಾನ್ ನಿಮಗ್ ಒಳ್ಳೇದ್ ಮಾಡ್ತೀನಿ ಅಂದ. ಆದ್ರೆ ನನಗ ಅವ್ನ್ ದೃಷ್ಟಿ ಸರಿ ಕಾಣಿಸ್ತಿಲ್ಲ. ಈಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಅಮ್ಮನ ಮುಂದೆನೆ ಇದೆಲ್ಲ ಹೇಳ್ತಿದ್ದೆ, ಆದ್ರೆ ಅಮ್ಮನ್ಗೆ ಇದು ಇಷ್ಟ ಆಗೋದಿಲ್ಲ. ಅವನಿಂದ ನೀವೆಲ್ರೂ ಸ್ವಲ್ಪ ದೂರನೇ ಇರಿ. ಎಷ್ಟು ದೂರ ಇರಕ್ಕಾಗುತ್ತೋ ಅಷ್ಟು ದೂರ ಇದ್ಬೋಣ. ನಿಖರವಾಗಿ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ನನ್ ಮನ್ಸಲ್ಲೂ ಇದೆ. ಇವಳಿಗೆ ಏನಾದ್ರೂ ಹೇಳೋಣ ಅಂತಂದ್ರೆ ದೊಡ್ಡ ತಾಂಡವನೇ ಮಾಡ್ಬಿಡ್ತಾಳೆ. ಆದ್ರೆ ಬಾಳು ಮಾಮ ಅಂತಂದ್ರೆ ದೇವ್ರು. ಆದ್ರೆ ಆ ದೇವ್ರ ಮನುಷ್ಯನ ಹತ್ರ ಹೋಗೋದ್ ಬಿಟ್ಟು ಇವಳು ಆ ರಾಕ್ಷಸನ ಹತ್ರ ಹೋಗ್ತಾಳೆ. ಅದಕ್ಕೆ ನಿನ್ನ ಹತ್ರ ಹೇಳೋಣ ಅಂತ ಬಂದ್ವಿ ಅಣ್ಣ. ಅದೇನೇನಾಗಿದ್ಯೋ ತುಂಬಾನೇ ಆಗಿದೆ, ಅದ್ರ ಮೇಲೆ ಆಗೋದ್ ಬೇಡ ಅಂತ ಅಷ್ಟೇ. ಇಲ್ಲಿ ಅವನು ನಮ್ಮ ಮನೆಗೂ ಬಂದು ಹೋಗಿದ್ದಾನೆ.
ಅಣ್ಣ ಏನ್ ಹೇಳ್ತಾ ಇದ್ಯಾ? ಈ ವಿಷಯ ನಮಗ್ ಗೊತ್ತೇ ಇರಲಿಲ್ಲ. ಇನ್ನಿದೆಲ್ಲ ನಮಗ್ ಸಾಕಾಯ್ತು. ಇದನ್ನೆಲ್ಲ ನಾ ಅವಳಿಗೆ ಹೇಳೋಣ ಅಂತಿದ್ದೆ. ಆ ಗಂಗಪ್ಪ ಅವನ ಜಾಗದಲ್ಲಿರೋವರೆಗೂ ಪರವಾಗಿಲ್ಲ, ಅಲ್ಲಿವರೆಗೂ ಸರಿನೇ. ಇನ್ ಯಾವುದೇ ರೀತಿ ಕಾರಣಕ್ಕೂ ನಮ್ಮನೆಗೆ ಬರೋದ್ ಬೇಡ. ಅಣ್ಣ, ಈ ವಿಷಯವಾಗಿ ನೀವೇ ಏನಾದ್ರೂ ಮಾಡಿ. ಹೌದು, ನಾನು ನೋಡ್ತೀನಿ ಏನ್ ಮಾಡ್ಬೇಕು ಅಂತ. ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಏ ಸರು, ಏ ಸರು, ಹಾ ಬಂದೆ. ದತ್ತು, ಬಾಪು, ಬೇಗ ಬಂದ್ರು ಇಲ್ಲಿಗೆ. ಏನಾಯ್ತು ಮಾಮ? ಕೂಡ್ಲೆ ವಾಡೆಗೆ ಹೋಗು, ಚಂದನ ಕರ್ಕೊಂಡು ಹೋಗು. ಆಯ್ತು, ಹೋಗ್ತೀನಿ ಮಾಮ. ಒಂದು ಮರಕ್ಕೆ ಒಂದು ಗಂಟು ಕಟ್ಟಿದ್ದಾರೆ, ಅದನ್ನ ಅಲ್ಲಿಂದ ತೆಗೆದು ಹೊರಗೆ ಹಾಕ್ಬೇಕು. ಬೇಗ ಕೂಡ್ಲೆ. ಸರಿ ಮಾಮ, ನಾನು ನೀವು ಹೇಳ್ದಾಗೆ ಮಾಡ್ತೀನಿ. ಚಂದು, ಹಾಗೆ ಹೋಗ್ಬೇಕಾದ್ರೆ ಕಂಬಳಿ ತಗೊಂಡು ಹೋಗ್ಬಿಡು. ಹಾಗೆ ಹೋಗ್ಬೇಕಾದ್ರೆ ನಿನ್ ಕೈನಲ್ಲಿ ಕೋಲ್ ಕೂಡ ಇರ್ಲಿ. ಆಯ್ತು ಮಾಮ. ಆದ್ರೆ ಮಾಮ, ಅದನ್ನ ಯಾರು ಕೊಟ್ಟಿದ್ದಾರೆ? ಯಾಕೆ ಕೊಟ್ಟಿದ್ದಾರೆ? ನೀನ್ ಆ ಎಲ್ಲ ಯೋಚನೆ ಯಾಕೆ ಮಾಡ್ದಾಕ್ ಕೂತಿದ್ಯಾ? ಹೋಗು ಅಂದ್ರೆ ಹೋಗ್ಬೇಕಷ್ಟೇ. ಹೋಗು ಅಂತ ಹೇಳ್ತಾ ಇದ್ದೀನಲ್ವ ನಿನ್ಗೆ. ಆಯ್ತು ಮಾಮ. ಬನ್ರಪ್ಪ ಇಲ್ಲಿ. ಹಾ, ಬೇಗ ಹೋಗಿ, ಬೇಗ ಹೋಗಿ, ಹೋಗಿ ಹೋಗಿ. ಮಾಮ, ಆ ಗಂಟ್ನಲ್ಲಿ ಏನಿದೆ? ಅದೇನಪ್ಪ, ಸರುನ ಜೀವ ಹೋಗ್ಲಿ ಅಂತ ಆ ಗಂಟ್ನಲ್ಲಿ ಆ ಗಂಗಪ್ಪ ಏನೇನೋ ಕಟ್ಟಿಟ್ಟಿದ್ದಾನೆ. ಇದೇನ್ ಹೇಳ್ತಿದ್ದೀರ ಮಾಮ? ಇಲ್ಲ ಇಲ್ಲ, ಹುಡುಗಿ ಏನೂ ಆಗ್ಬಾರ್ದು. ಗಂಗಪ್ಪ ಎಲ್ಲೆಲ್ಲಿಂದ ಏನೇನು ವಸ್ತುಗಳನ್ನು ತಂದು ಅದರಲ್ಲಿ ಕಟ್ಟಿ ಹಾಕಿದ್ದಾನೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಅದರಿಂದ ಹುಡುಗಿಯ ಜೀವ ಹೋದ್ರೆ ನಾವೇನ್ ಮಾಡಬೇಕು? ಮಾಮ, ನಿಮಗೆ ಏನಾದ್ರೂ ಬೇಕಾಗಿತ್ತಾ? ಇಲ್ಲ ಇಲ್ಲ ಇಲ್ಲ, ಏನು ಬೇಡ. ನಿಮ್ದು ಮುಂದುವರಿ.